ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆಯಾಗಿದ್ದು, ಇವತ್ತು ಈ ಸಂದರ್ಭದಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಒಂದು ಕಾನೂನು ರೀತಿಯಲ್ಲಿ ಒಂದು ಕೇಸು ನಮ್ಮ ಆಸ್ತಿ ಘೋಷಣೆ ಸಲುವಾಗಿ ಇತ್ತು. ಅದು ಒಂದು ನಮ್ಮ ನ್ಯಾಯಾಲಯದಲ್ಲಿ ಒಂದು ಘೋಷಣೆ ಏನು ಮಾಡಿತ್ತಂತಂದರೆ, ನಮ್ಮ RC ಅವರಿಗೆ ಇದೊಂದು ಇವತ್ತಿನ ತಟಸ್ಥದ ಕಾನೂನು ಬಗ್ಗೆ ಅಂತಂದರೆ ಕೋರ್ಟ್ನಲ್ಲಿ ತಟಸ್ಥದ ಅಷ್ಟೇ ಮುಖಾಂತರನೇ ಒಂದೊಂದು ಇದು ಒಂದು ನ್ಯಾಯಾಲಯದಲ್ಲಿ ಕೇಸಿದೆ, ನಿಮಗೊಂದು ಮಧ್ಯಂತರ ಸಲುವಾಗಿ ನಾವು ನಿಮ್ಮನ್ನು RC ಅವರಿಗೆ ಆರ್ಡರ್ ಮಾಡಿದರು ಹೈಕೋರ್ಟ್ದು. ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆ ಮಾಡೋ ಸಲುವಾಗಿ RC ಅವರು ಬಂದು ಮಾನ್ಯ ನಮ್ಮ ಪೂಜ್ಯ ಕರಡಿ ಅವರಿಗೆ ಇವತ್ತು ಮೇಯರ್ ಅಂತೇಳಿ ಘೋಷಣೆ ಮಾಡ್ಯಾರ. ಉಪಮೇಯರ್ ಅಂತ ಸುಮಿತ್ರಾ ಜಾಧವ್ ಅಂಥೇಳಿ ಘೋಷಣೆ ಮಾಡಿದ್ದಾರೆ. ಇದು ಇವತ್ತಿನ ದಿನಮಾನದಲ್ಲಿ ಅವರು ಆರಿಸಿ ಬಂದಾರಂಥೇಳಿ ಇಂಥದ್ದೇನು ಆರಿಸಿ ಬಂದಿಲ್ಲ. ಅವರು ಒಂದು ಈ ಸಂದರ್ಭದಲ್ಲಿ ನಾನು ಏನು ಹೇಳಬೇಕಂತ ಬಯಸ್ಬೇಕಂತಂದ್ರೆ, ಇವತ್ತು ಅವರು ಆರಿಸಿ ಬಂದಿದ್ದು ನಮ್ಮ ಪಕ್ಷೇತರ ಅಭ್ಯರ್ಥಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಸಮ್ಮುಖದಲ್ಲಿ ನಾವು ಎಲ್ಲ ಪಕ್ಷೇತರದವರು ಹೋಗಿ ಅಲ್ಲಿ ನಾವು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದು ಇತ್ತು. ಇವತ್ತು ಅದು ಏನೋ ಒಂದು ನಿಮಗೆ ಗೊತ್ತದಲ್ಲ, BJP ಅವರು ಚಾಳಿ ಹೆಂಗೆ ಚಾಳಿ ಐತಂತಂದ್ರೆ, BJP ಅವರು ಅದು ಏನು ಮಾಡ್ತಾರೆ, ಅವರು BJP ಅವರು ಏನು ಹೇಳ್ತಾರೆ, ಸುಳ್ಳು ಹೇಳೋದಲ್ಲ, ಅದು ಆಪರೇಷನ್ ಕಮಲ ಮಾಡ್ಬೇಕಂತ ಹೇಳಿ ಯಾರಿಗೆ ಐತಪ್ಪ ಅಂತಂದ್ರೆ ಅದು BJP ಅವರಿಗೆ ಆಪರೇಷನ್ ಕಮಲ ಮಾಡುವಂಥ ಚಾಳಿ ಇವತ್ತು BJP ಅವರಿಗೆ ಅದ. ಅದು ಇವತ್ತು ಆ ಕಾರ್ಪೊರೇಷನ್ದಲ್ಲಿನೂ ಅವರು ಅದೇ ಚಾಳಿ ಮಾಡಾಕತ್ತಾರ. ಅದೇ ಚಾಳಿ ಮಾಡಿ ನಮ್ಮಲ್ಲಿ ಇರುವಂಥ 3 ಪಕ್ಷೇತರ ಅಭ್ಯರ್ಥಿ ತಗೊಂಡು ಇವತ್ತಿದೆ. ಈಗ ನಮ್ಮ ಮಾನ್ಯ ಶಾಸಕರು ಹೇಳಿದರು, ಯಾವುದೂ ರೊಕ್ಕಕ್ಕೆ ಆಮಿಷ ಒಡ್ಡಿಲ್ಲ, ಏನೂ ಮಾಡಿಲ್ಲ ಅಂಥೇಳಿ. ಇದು ಎಲ್ಲ ಜನರಿಗೆ ಗೊತ್ತದ. ಆಮಿಷ ಒಡ್ಲಾರ್ದರೆ 3 ಮಂದಿ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಇವತ್ತು ಅವ್ರು ಎದಕ್ಕೆ ಹೋಗ್ಯಾರ, ಏನು ಹೋಗ್ಯಾರ, ಈ ಕಾನೂನು ಸಂಬಂಧ ನಮ್ಮ ಹೋರಾಟ ಮಾಡಿದ್ದಕ್ಕೆ ಇದಕ್ಕೆ ಯಾರು ಅದಾರಪ್ಪ ಅಂತಂದ್ರೆ ನಮ್ಗೆ ಬೆನ್ನೆಲುಬಾಗಿ ನಿಂತು ಈ ಕೆಲಸ ಯಾರು ಮಾಡಾಕತ್ತಿದ್ರಪ್ಪ ಅಂದ್ರೆ ಶಾಸಕರು ಮಾಡಿಲ್ಲ. ಶಾಸಕರು ಕುಟಿಲತನ ಮತ್ತು ಕಪಟತನದಿಂದ ಹೇಳುವಂಥ ಈ BJP ಅವರಿಗೇನೋ ಒಂದು ಸುಳ್ಳು ಸುದ್ದಿಯನ್ನು ಹೇಳಾಕತ್ತಿದ್ರು. BJP ಅವರಿಗೆ ಯಾರು ಸಪೋರ್ಟು ಮಾಡಿಲ್ಲ. BJP ಅವರಿಗೆ ಎಂದು ಅವರು ನಮ್ಮ ಕಾಂಗ್ರೆಸ್ ಪಕ್ಷೇತರದವರಿಗೆ ಸಪೋರ್ಟ್ ಮಾಡಿಲ್ಲ. ಇದು ಕುತಂತ್ರ ಯಾರು ಮಾಡಾಕತ್ತಿದ್ರಪ್ಪ ಅಂತಂದ್ರೆ ಇದು ಬಸನಗೌಡರು ಮಾಡಾಕತ್ತಿದ್ರು. ಈ ಸಂದರ್ಭ ಈ 3 ಜನ ಅಂತಂದ್ರೆ ಅಲ್ತಾಫ್ ಇಟಗಿ ಅವರು ಮತ್ತು ನದಾಬ್ ಮೇಡಮ್ ಅವರು, ಸುಮಿತ್ರಾ ಜಾಧವ್ ಅವರು 3 ಜನ ಅಲ್ಲಿ ಹೋಗಿ ಅದು ಕಪಟತನ ಗೆಲುವದ, ಅವರು ಕುಟಿಲತನ ಮಾಡುವಂಥ ಕೆಲಸ ಅವರೇ ಮಾಡಿದ್ದದ. ಇವತ್ತು ನಮ್ಮ ಬಿಜಾಪುರದಲ್ಲಿ ಇಂಥ ಒಂದು ಇಲೆಕ್ಷನ್ದಲ್ಲಿ ಬಂದು ಅವರು ಈ ಒಂದು ಪಾಲಿಕೆ ಚುನಾವಣೆಯಲ್ಲಿ ಕೈ ಹಾಕಬಾರ್ದಂತ ನನ್ನ ಒಂದು ಸಂದೇಶ. ಯಾಕಂತಂದ್ರೆ ಇವತ್ತು ನಮ್ಮ ಬಿಜಾಪುರ ಮಳೆ ಆಗ್ಯದಪ್ಪ ಅಂತಂದು ನಡುಗಡ್ಡೆ ಆಗಿ ನಿಂತದ. ಒಂದು 17 ವಾರ್ಡ್ ನಡುಗಡ್ಡೆ ಆಗಿ ನಿಂತದ. ಅದನ್ನು ದನಿ ಎತ್ತಬೇಕಾಗಿತ್ತು, ಎಲ್ಲಿ ಅಧಿವೇಶನದಲ್ಲಿ ದನಿ ಎತ್ತಬೇಕಾಗಿತ್ತು. ಅದಕ್ಕೆ ನಾನು MLAಗೆ ಹೌದು ಇದು ಒಳ್ಳೆ MLA ಕೆಲಸ ಚಲೋ ಮಾಡಾಕತ್ತಾರ, ದನಿ ಎತ್ತಾರಪ್ಪ ಅಂತ ಹೇಳ್ಬೋದಾಗಿತ್ತು. ಇಂಥ ಎಲ್ಲ ಕುತಂತ್ರ ಮಾಡಿ ಏನೋ ಒಬ್ಬರಿಗೆ ಸಪೋರ್ಟ್ ಮಾಡಲಾರ್ದು ನಾನು ಏನಂತಾರೆ ಡುಬ್ಬ ಚಪ್ಪಳಿಸ್ಕೊಳ್ಳೋಂಥ ಮಾತಾಡ್ತಾರಲ್ಲ, ಅದು ನಮಗಂತೂ ಸರಿ ಅನ್ಸಂಗಿಲ್ಲ. ಇವತ್ತು ಹಿಂದೂ ಜನನೂ ಅವ್ರಿಗೆ ವೋಟ್ ಹಾಕ್ಯಾರ. ಇವತ್ತು ಅವ್ರ ಪರಿಸ್ಥಿತಿ ಮಳೆದೊಳಗೆ ಅವ್ರು ನಡುಗಡ್ಡೆಯಾಗಿ ಒಳಗೆ ನಮ್ಮ ಜನರು ಎಲ್ಲ ನೀರಾಗಿ ನಿಂತಾರೆ, ಹಿಂದೂ ಜನ ನಿಂತಾರೆ. ನಮಗಂತೂ ಅನ್ಯಾಯ ಮಾಡಾಕತ್ತಾರ, ಮುಸಲ್ರಿಗೆ ಮಾಡಲಿ, ಅದು ಒಪ್ಕೋತೀನಿ ನಾನು. ಹಿಂದೂ ಜನಕ್ಕೂ ಮೋಸ ಮಾಡಾಕತ್ತಾರ. ಇಂಥ ಅನ್ಯಾಯ ಕೆಲಸ ಮಾಡಬಾರ್ದಾಗಿತ್ತು. ಈಗ ಮೊದಲು ಫಸ್ಟಿಗೆ ಅವ್ರು ಹೋಗಿ ನಮ್ಮ ದನಿ ಎತ್ತಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಇದನ್ನಿಷ್ಟೇ. ಜನವರಿಯಲ್ಲಿ ಏನು ಈ ಚುನಾವಣೆ ಪ್ರಕ್ರಿಯೆ ನಡೆದಿತ್ತು, ನಾವೆಲ್ಲ ಸದಸ್ಯರು ಕೂಡ ನಾವು RCಗೆ ಮನವಿ ಮಾಡ್ಕೊಂಡಿದ್ವಿ. ಈ ಚುನಾವಣೆ ಪ್ರಕ್ರಿಯೆ ಸರಿ ನಡೆದಿಲ್ಲ, ಮತ್ತೆ ನೀವು ಮರುಚುನಾವಣೆಯನ್ನು ನಡೆಸಿ ಅಂತ ನಾವು ಮನವಿ ಮಾಡಿಕೊಟ್ಟಿದ್ವಿ. ಆದರೂ RC ಅವರು ನಮ್ಮ ಮಾತಿಗೆ ಏನು ಕಿವಿ ಕೊಡಲಿಲ್ಲ. ಅದು ನ್ಯಾಯಾಲಯದ ಮೊರೆ ಹೋಯಿತು. ಆದರೆ ಈ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ಕೂಡ ಇವತ್ತು ನಾವು ತಲೆ ಬಾಗ್ತೇವೆ. ಕರಡಿಯವರು ಮಹಾಪೌರರಾಗಿ ಆಯ್ಕೆಯಾಗಿದ್ದಾರೆ. ನಾನು ಅವ್ರಿಗೆ ಒಂದು ಮನವಿಯನ್ನು ನಿಮ್ಮ ಮುಖಾಂತರ ಮಾಡ್ಕೊತೀನಿ. ಏನಪ್ಪ ಅಂದರೆ, ನೀವು ಈ BJP ಆಟಗಳನ್ನೆಲ್ಲ ಬಿಟ್ಟು ಜಾತ್ಯ ಪಕ್ಷಾತೀತವಾಗಿ ನೀವು ಕೆಲಸ ಮಾಡಬೇಕು. ನಾವಿದ್ದಂಥ ಕಾಲದಲ್ಲಿ ನಾವು ಹೊರ್ತಿ ಮೇಡಮ್ ಮಹಾಪೌರರಾಗಿದ್ದಾಗ ನಾವು 60 ಕೋಟಿಗಳನ್ನು
ಜನರಲ್ ಫಂಡ್ಗಳಲ್ಲಿ ನಾವು ಕೆಲಸ ಮಾಡಿದ್ವಿ. ಇನ್ನು ಮುಂದೆ ನಮ್ಮ ಮೈನಾರಿಟಿ ವಾರ್ಡ್ಗಳಿಗೆ ನೀವು ಹೆಚ್ಚಿನ ಒತ್ತು ಕೊಟ್ಟು ಹೆಚ್ಚಿಗೆ ಕೆಲಸ, ಯಾಕೆಂದರೆ ಮೈನಾರಿಟಿ ವಾರ್ಡಲ್ಲಿ ಸುಮಾರು 25 ವರ್ಷಗಳಿಂದ ಕೆಲಸ ಆಗಿಲ್ಲ. ನೀವು ಮೈನಾರಿಟಿ ವಾರ್ಡ್ಗೂ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅಂತ ನಾನು ನಿಮ್ಮ ಮುಖಾಂತರದಿಂದ ಕರಡಿಯವರಿಗೆ ನಾನು ಮನವಿ ಮಾಡ್ತೀನಿ. ನ್ಯಾಯಾಲಯದ ಇವತ್ತೇನು ತೀರ್ಪು ಕೊಟ್ಟಿದೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ಅಲ್ಲ, ಆರೋಪ ಅವರು ಮಾಡಿದ್ರು ಯತ್ನಾಳ್ ಅವರು, ಹಿಂದೆ ಯಾರು ಮೇಯರ್ ಮತ್ತು ಉಪ ಮೇಯರ್ ಇದ್ರು ಅವ್ರ ಕಾಲದಲ್ಲಿ ಏನೇನು ಭ್ರಷ್ಟಾಚಾರ ಆಗೈತಿ ಅದೆಲ್ಲ ನಾವು ಹೊರಗೆ ತೆಗೆದು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಬೇಕಾದ್ರೆ ತೆಗಿಲಿ ಅವರು, ಯಾಕೆಂದ್ರೆ ಇವು ಇಂಥ ಮಾತಾಡೋದ್ರಲ್ಲಿ ನಮ್ಮ ಶಾಸಕರು ಭಾಳ ಎತ್ತಿದ ಕೈ. ಜಾತಿ ರಾಜಕಾರಣ, ಇದು ರಾಜಕಾರಣ, ಇದರಲ್ಲಿ ಎಲ್ಲೋದ್ರು ಅವರು ನ್ಯಾಲ್ಗೆ ಎಲ್ಲೋದ್ರು ಅರಿಬಿಡ್ತಾರೆ. ಅವರು ಸ್ವಲ್ಪ ಇನ್ನು ಮುಂದಾದರೂ ಸ್ವಲ್ಪ ಜಾತ್ಯತೀತವಾಗಿ ಇಲ್ಲಿ ಕರಡಿಯವರು ಕೆಲಸ ಮಾಡೋಕ್ಕೆ ಬಿಡಬೇಕು ಅಂತ ನಾನು ಅವರಲ್ಲಿ ಸ್ವಲ್ಪ ನ್ಯಾಲ್ಗೆನ ಹತೋಟಿನಲ್ಲಿ ಇಟ್ಕೊಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಂತ ಇದ್ದೇನೆ. ಯಾಕೆಂದರೆ ಏನಾದರೂ ಮುಂದೆ ನಾವು ನಾವು ಅಭಿವೃದ್ಧಿ ಮಾಡಿಲ್ಲ, ಅದು ಏನು ತನಿಖೆ ಮಾಡ್ತಾರೆ ಮಾಡಿಸ್ಲಿ, ಏನು ತೊಂದರೆ ಇಲ್ಲ. ನಾವು ಎಷ್ಟು ಅಭಿವೃದ್ಧಿ ಮಾಡಿದ್ವಿ, ಯಾವ ವಾರ್ಡ್ಗೆ ಎಷ್ಟು ಕೆಲಸ ಕೊಟ್ಟಿದ್ದೀವಿ, ಅದನ್ನು ಪ್ರತಿಯೊಂದು ನಾವು ಬೇಕಾದರೆ ಲೆಕ್ಕ ನಿಮ್ಮ ಮುಂದೆ ನಾವು ನಾಳೆನೇ ಇಡ್ತೀವಿ, ಅದೇನಿಲ್ಲ. ಅವರು ಏನು ನಮಗೆ ತನಿಖೆ ಮಾಡಿಸ್ತಾರೆ, ಅವ್ರದ್ದೇ ಮಹಾಪೌರರಿದ್ದಾರಲ್ಲ, ಮಾಡಿಸ್ಲಿ ನೋಡೋಣ. ಹಾಗಾದರೆ ಇದು ಇವರ ತಾತ್ಕಾಲಿಕ ಗೆಲುವು. ಯಾವುದೋ ನಮ್ಮ ಪಕ್ಷದ ಒಬ್ಬ ಹಿರಿಯರ ಒಬ್ಬ ಆಶೀರ್ವಾದದಿಂದ ಇವರು ಬಂದಿದ್ದಾರೆ. ಅದು ಇಲ್ಲೂ ಅವರು ಏನು ಎದುರಿನ ಬಾಗಿಲಿಂದ ಅಧಿಕಾರಕ್ಕೆ ಬಂದಿಲ್ಲ, ಹಿಂದಿನ ಬಾಗಿಲಿಂದ ಅಧಿಕಾರಕ್ಕೆ ಬಂದಿರೋದು. ಆದ್ದರಿಂದ ಇವರು ಏನಾದರೂ ನಮ್ಮ ಮೈನಾರಿಟಿ ವಾರ್ಡು, ಹಿಂದುಳಿದ ವಾರ್ಡ್, ಯಾವುದಾದ್ರೂ ಹಿಂದುಳಿದ ವರ್ಗಗಳ ಏನಾದರೂ ವಾರ್ಡ್ಗಳಿಗೆ ಕೆಲಸ ಮಾಡಲಿಲ್ಲ ಅಂದರೆ ಇವರು ಮುಂದೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಹಿಂದೆ ಮಿನಿಸ್ಟರ್ ಹಿಂದಿಂದ ಸಪೋರ್ಟ್ ಮಾಡ್ಯಾರಂತ ಯಾವ ಮಿನಿಸ್ಟರ್ ಬಗ್ಗೆ ಏನು ಹೇಳಿದ್ರೆ ನಮ್ಗೆ ಗಮನ ಏನು ಹೇಳಿ. ಕಾಂಗ್ರೆಸ್ ಮಿನಿಸ್ಟರ್ ಅವರೇ ಅವರ ಹಿಂದಿಂದ ಸಪೋರ್ಟ್ ಮಾಡಿದ್ಮೇಲೆ ನಮ್ಗೆ ಇದು ಗೆಲ್ಲೋಕೆ ಮೇಯರ್ ಆಗಕ್ಕೆ ಕಾಂಗ್ರೆಸ್ನವರೇ ಮಿನಿಸ್ಟರ್ ಅವ್ರು ಸಪೋರ್ಟ್ ಮಾಡ್ಯಾರ ಅಂತ ಅವ್ನು ಹೇಳಿಕೆ ಕೊಟ್ಟರು. ಯಾವ ಅರ್ಥದಲ್ಲಿ ಹೇಳಿಲ್ಲ, ಅಭಿವೃದ್ಧಿ ವಿಚಾರದಲ್ಲಿ MLA ಅವ್ರ ಬಂಡಲ್ ಮಾತಾಡ್ಕೊತ ಹೋಗ್ತಾರ. ಅವ್ರ ಬಗ್ಗೆ ನೀವು ಕೇಳಿದ್ರೆ ನಾವೇನು ಹೇಳಬೇಕು? ಇಡೀ ಬಂಡಲ್ ಅದಾರ ಅವರು ಶಾಸಕರನ್ನ ಬಳಕೆ ಯಾರು ಹೇಳ್ತಾರ? ಹಿಂದೂ ಮುಸ್ಲಿಂ ಶಾಸಕರು ಅದಾರ, ಹಿಂದೂ ಮುಸ್ಲಿಂ ಶಾಸಕರು ಅದಾರ. ಇದು ಇಡೀ ಕರ್ನಾಟಕ ಅಲ್ಲ, ಇದು ಇಡೀ ನಮ್ಮ ಇಂಡಿಯಾಕ್ಕೆ ಗೊತ್ತದ. ಹಿಂದೂ ಮುಸ್ಲಿಂ ಶಾಸಕರು ಅಭಿವೃದ್ಧಿ ಬಗ್ಗೆ ಶಾಸಕರಲ್ಲ. ಅದ್ರ ಬಗ್ಗೆ ಯಾರು ಹೇಳ್ತಾರ? ಯಾವ ಮಿನಿಸ್ಟರ್? ಅದು ಬೆಂಕಿ ಹಚ್ಚು ಕೆಲಸ ಮಾಡಾಕತ್ತಾರ, ಮತ್ತೇನಿಲ್ಲ. ಬಾಯಿ ಹರಿ ಬಿಡುವುದಿರ್ತದೆ. ಅದು ಏನೋ ಹೇಳ್ತಾರೆ, ಎಲ್ಲರೂ ಹುಚ್ಚು MLA ಅದಾನೆ, ಎದಕ್ಕೆ ತಲೆ ಕೆಡಿಸ್ಕೋತಿರ್ತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ಅಲ್ಲದೆ ಹಾಗಾದ್ರೆ ಶಾಸಕರು ಒಂದು ಏನೇನು ಅನಾವಶ್ಯಕವಾಗಿ ಕೆಲವೊಂದು ಮಾತುಗಳನ್ನು ಹೇಳ್ಯಾರ. ಇವರು ಸುಳ್ಳಿನ ಸರ್ದಾರ್ ಅದಾರ ಅನ್ನೋದು ಎಲ್ಲ ಜಗತ್ತಿಗೆ ಜಾಹೀರಾತು. ಆದ್ದರಿಂದ ಈಗ ತಾನೇ ನಮ್ಮ ಸ್ನೇಹಿತರಿಗೆ ಕೇಳಾಕತ್ತಿರು, ಹಾಗೆ ಕಾಂಗ್ರೆಸ್ ಸಚಿವರು ಒಂದು ಬೇರೆ ಬೆನ್ನಲ್ಲಿ ಇದು ಮಾಡ್ಯಾರಂದ್ರೆ ಮತ್ತು ಅದು ತಾಕತ್ತಿತ್ತಂದ್ರೆ ಅವ್ರು ಬಹಿರಂಗಪಡಿಸ್ಲಿಲ್ಲ ಸರ್. ಯಾಕೆ ಅವ್ರು ಬಹಿರಂಗಪಡಿಸಲಿಲ್ಲ? ಇದು BJP ಮೇಯರು ಏನು ಅವರು ಹೊಸ ಪಕ್ಷ ಕಟ್ತೀನಂತ ಮೇಯರ್ ಅನ್ನೋದು ಮೊದಲು ಘೋಷಣೆ ಮಾಡಿ ಇಲ್ಲ, BJP ನಾವು ಈ BJPಯು ಎಲ್ಲ ಮೆಂಬರ್ ಕೂಡಿ 35 ಜನ ಕೂಡಿ ನಮ್ಮ ಹಿರಿಯರಲ್ಲಿ ಹೋಗಿ ಕಳ್ಕಳಿಯಿಂದ ಕೇಳ್ಕೊಂಡಾಗ ಏನ್ರಿ ಕಳ್ಕಳಿ ಕೇಳ್ಕೊಂಡಾಗ 35 ಮಂದಿ ಹೋಗಿ ಎಲ್ಲರ ಕೈಕಾಲು ಬಿದ್ದು ಅವರಲ್ಲಿ ಮನವಿ ಮಾಡ್ಕೊಂಡಾಗ ನಾವು ಎಲ್ಲರೂ ಉಳಿದೀವಿ. ಇದು ಉಳಿಬೇಕಾದ್ರೆ ಹಾಗೆ ಉಳಿದಿಲ್ಲ. ನೀವು ಆರ್ಸಿ ಬಂದಾನ ಇವರೇ ಇರ್ತಿದ್ದಿಲ್ಲ ಅಂದರೆ ಇದು ಘೋಷಣೆ ಹಾಕಿತ್ತ? ಇನ್ನೂ ಆದರೂ ಅವ್ರ ಬಲ್ಲಿ ತಾಕತ್ತದ. ಇನ್ನು 2 ತಿಂಗಳ ಟೈಮ್ ಅದ. 35 ಮಂದಿಗೂ ಇದು ಗೊತ್ತದ. 35 ಮಂದಿ ಎಲ್ಲ ಗೌರವಾನ್ವಿತ ಸದಸ್ಯರು ಎಲ್ಲಿ ಹೋಗಿ ಯಾರ ಮನೆಗೆ ನಿಂತು ಯಾರ ಬಲ್ಲಿ ಕಾಲು ಬಿತ್ತಿಸಿ ಎಲ್ಲ ರೀತಿ ಮಾಡ್ಕೊಂಡು ಬಂದಾರ ಅನ್ನೋದು ಅವ್ರಿಗೆ ತೋರಿಸ್ಲಿ. ಈಗೇನು ನಗರ ಶಾಸಕ ಹೇಳ್ತಾರಲ್ಲ, ಇದು ಹಿಂದೂ ಹತ್ಕಿಸಿ ನಿಮ್ಗೆ ನಾಚಿಗೆ ಬರಬೇಕಲ್ವ? 2 ಮುಸಲ್ಮಾನರಿಗೆ ತೊಗೊಂಡು ಹೋಗಿ ಹಿಂದೂ ಹತ್ಕಿಸಿ ಹೇಳ್ತಿರಲ್ಲ, ನಿಮ್ಗೆ ಅಷ್ಟೊಂದು ತಾಕತ್ತಿಲ್ಲ. ನಿಮ್ಮಲ್ಲಿ ಇತ್ತಂದ್ರೆ ನಿಮ್ಮೆಲ್ಲ ಮಂದಿಗೆ ತೊಗೊಂಡು ಮಾಡಬೇಕಾಗಿತ್ತು. 2 ಮುಸಲ್ಮಾನರಿಗೆ ಕರ್ಕೊಂಡು ಹೋಗಿ ಹುಡುಗ ಹಿಂದಿನಲ್ಲಿ ತಗೊಂಡು ಹೋಗಿ ಅವ್ರಿಗೆ ಇದು ಮಾಡಿರಿ. ಮತ್ತು ಹಿಂದೂ ಮುಸಲ್ಮಾನ ಎಲ್ಲ ನಿಮ್ಗೆ ಏನೂ ಕೆಲಸನೇ ಆಗೋದಿಲ್ಲ. ಮತ್ತು ಅಧಿಕಾರ ನಿಮ್ಗೆ ಮೈನಾರಿಟಿ ಇಲ್ಲದೆ ನಿಮ್ಗೆ ಅಧಿಕಾರ ಸಿಗ್ತಾ? ನಿಮ್ಮ ನೈತಿಕತೆ ಅದ. ನೀವು ಯಾವ ಪಕ್ಷದವ್ರು ಅದಿರಿ ಮೊದಲು ಅದುವರೆಗೆ ಹೇಳ್ರಿ. ಇವತ್ತೇನು ಎಲ್ಲರ ಪಕ್ಷದ ಎಲ್ಲ ಸದಸ್ಯರು ಏನು MLC ಬಂದಾರ, ಏನು ಸಚಿವರು ಬಂದಾರ, ಏನು MLAಗಳು ಬಂದಾರ. ನೀವು ಬಂದು ಕಿಶಿಲ್ಲ ದೊಡ್ಡ ನಾನೇ ಮಾಡಿನತ್ತು ಹೇಳ್ತಾರೆ. ಏನು ಮಾಡಿರಿ ನೀವು? ಮಾಡಿದ್ರೆ ಏನು? ಆಮೇಲೆ ಮೊದಲಿನ ಉಪಮೇಯರು ಮಹಾಪೌರು ಮೇಯರ್ ಮತ್ತು ಉಪಮೇಯರ್ ಅವರು ಏನೂ ಕೆಲಸ ಮಾಡಿದ್ರ? ನಿಮ್ಗೆ ಸ್ವಲ್ಪ ಧ್ಯಾನ ಇತ್ತಂದ್ರೆ ಸತತ 60 ಜನರಲ್ ಫಂಡ್ನಾಗ 60 ಕೋಟಿ ರೂಪಾಯಿ ಕೆಲಸ ಮಾಡಿದ್ವಿ. ಮಾಡಿಸ್ರಿ ತನಿಖೆ, ನಿಮ್ಮ ತಾಕತ್ತದಲ್ಲ, ತನಿಖೆ ಮಾಡಿಸ್ರಿ. ತನಿಖೆ ಮಾಡಿ ತೋರಿಸ್ರಿ. ಮೇಯರ್ ಉಪಮೇಯರ್ ಏನು ಮಾಡ್ಯಾರ ಅನ್ನೋದು ತೋರಿಸ್ರಿ. ನಾವು ತೋರಿಸ್ತೀವಿ ನಿಮ್ಗೆ ನಾವು ಏನೇನು ಮಾಡಿವಿ ಅನ್ನೋದು. ಜಗತ್ತಿಗೆ ಜಾಹೀರದ. ಇಡೀ ಬಿಜಾಪುರ ಜನತೆ ನೋಡ್ಯಾರ. ಪ್ರತಿಯೊಂದು 35 ವಾರ್ಡ್ನಲ್ಲಿ ಕೆಲಸ ಮಾಡಿ ಉದ್ಘಾಟನೆ ಮಾಡಿ ಕೆಲಸ ಮಾಡಿಸಿದ್ದೀವಿ. ಯಾವುದೇ ತಾರತಮ್ಯ ಇಲ್ಲದ 2 ಫಂಡ್ ಬಂದಿದೆ, 2 ಫಂಡ್ ಏನು ಫಂಡ್ ಇಲ್ಲ ಟೈಮ್ನಾಗ ನಾವು ಕೆಲಸ ಮಾಡಿದ್ದೀವಿ.
ಅಂಥ ಸಂದರ್ಭದಲ್ಲಿ ಇವತ್ತೇನು ಬಂದ್ ಕೇಸಿ ಯಾರು ಮಾಡ್ಯಾರ ಯಾರು ಕೂಡ ಎಲ್ಲಮ್ಮ ಜಾತ್ರೆ ಮಾಡಕ್ಕೆ ನೀವು ಬಂದಿರಾ ಇಲ್ಲ ಸ್ವಲ್ಪ ನಿಮ್ಗೆ ನಾಚಿಕೆ ಬರಬೇಕು. ಮೈನಾರಿಟಿ ಫಂಡ್ ತೊಗೊಂಡು ಕೇಸಿ ಮೈನಾರಿಟಿ ಏರಿಯಾನಾಗ ಮಾಡಬೇಕಾಗಿದ್ದು ಬಿಟ್ಟು ಮೈನಾರಿಟಿ ಒಂದು ಹೆಸರು ತೊಗೊಂಡು ಕೇಸಿ ಎಲ್ಲೆಲ್ಲ ಕೆಲಸ ಹಾಕಿರಿ ತನಿಖೆ ಮಾಡಿಸ್ತೀನಿ, ನಾವು ತನಿಖೆ ಮಾಡಿಸ್ತೀವಿ. ಇನ್ನು ಯಾವ ಮೈನಾರಿಟಿ ಫಂಡ್ ತೊಗೊಂಡು ಬಂದಿರಲ್ಲ ಕೈಕಾಲು ಬಿದ್ದು ಕೇಸಿ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಸಚಿವರ ಬಲ್ಲಿ ತಂದು ಕೇಸಿ ಜಮೀರ್ ಅಹಮದ್ ಖಾನ್ ಬಲ್ಲಿ ಹೋಗಿ ಕಾಲು ಬಿದ್ದು ತಂದು ಎಲ್ಲ ಫೋಟೋ ವೈರಲ್ ಆಗಿದೆ ನಿಮ್ಗೆ. ಅಲ್ಲಿ ತಂದು ಫಂಡ್ ಎಲ್ಲಿ ಹಾಕ್ಸಾಕತ್ತೀರಿ, ಎಲ್ಲಿ ಹಾಕ್ಸಿರಿ? ಒಂದು ಮೈನಾರಿಟಿ ಹೆಸರು ಹೇಳಿ ಕೇಸಿ ಅದು ಎಲ್ಲರೇ ಒಂದು ಬೇರೆ ನಿಮ್ಮೆಲ್ಲ ಮಂದಿ ಕಡೆ ಹಾಕ್ಸಾಕತ್ತೀರಿ. ನಿಮ್ಮ ನಾಚಿಕೆ ಬರ್ಬೇಕಲ್ಲ. ತನಿಖೆ ನಾವು ಮಾಡಿಸ್ತೀವಿ. ತನಿಖೆ ನೀವೇನು ಮಾಡಿಸ್ತೀರಿ? ತನಿಖೆ ಮಾಡೋದು ಕೆಲಸ ನಾವು ಅದಾಗಿ. ಈಗ ನಾವು ಎಲ್ಲ ಜಾತ್ಯಾತಿ ಎಲ್ಲ ಪಕ್ಷಾತ್ಯಾತಿ ಹೋಗಿ ಎಲ್ಲರೂ ಕೂಡಿಕಿಸಿ ಕಡಿಯವರಿಗೆ ನಾವು ಬೆಂಬಲ ಕೊಡ್ತೀವಿ. ಈಗ ನೀವು ಎಲ್ಲ ಬಿಟ್ಕಿಸಿ ಮತ್ತೆ ಬೇರೆ ರಾಜಕೀಯ ಮಾಡ್ತೀವಿ, ಅದಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಸಚಿವರ ಬಗ್ಗೆ, ನಮ್ಮ ಎಂ ಬಿ ಪಾಟೀಲ್ ಬಗ್ಗೆ, ಸುನೀಲ್ ಗೌಡ್ರ ಬಗ್ಗೆ ಮಾತಾಡತ್ತೀರಿ ನೀವು. ಏನು ಮಾತಾಡ್ತಾ ಇದ್ದೀರಿ ನೀವು? ಅವ್ರು ಇರಲಿಲ್ಲ ಅಂದ್ರೆ ಇವತ್ತು ನಾವು ಸದಸ್ಯರು ಇರ್ತಿದ್ದಿಲ್ಲ. ಅವ್ರ ಆಶೀರ್ವಾದ ಅವ್ರ ಎಲ್ಲ ಪ್ಲಾನಿಂಗ್ ಪ್ರಕಾರ ಅವರೆಲ್ಲ ಇದು ಮಾಡಿ ನಮಗೆಲ್ಲ ಇದು ಮಾಡಿಸಿ ನಮ್ಮ ಸದಸ್ಯರು ಹುಷಾರು. ಇನ್ನೂ ಆದರೆ ಅವ್ರ ಕೈಯಲ್ಲಿ ಅದ. ನಾವು ಯೋಚನೆ ಮಾಡಬೇಕು 35 ಸದಸ್ಯರಿಗೆ ಯಾರು ಕುತಂತ್ರ ಮಾಡಕತ್ತೀರಿ ಅನ್ನೋದು. ಈ ಇಲೆಕ್ಷನ್ಯಾಗ ನೀವು ಎಷ್ಟು ಅಲ್ಲೇ ದೇವರ ಆ ಸಿದ್ದೇಶ್ವರ ಎಲ್ಲ ಸಿದ್ದೇಶ್ವರ ಹನಿ ಮಾಡಿ ಹೇಳ್ರಿ ನೋಡೋಣ. ಎಷ್ಟೆಷ್ಟು ರೊಕ್ಕ ಕೊಟ್ಟಿರಿ, ಎಷ್ಟೆಷ್ಟು ರೊಕ್ಕ ತೊಗೊಂಡು ಹೋಗಿರಿ, ಏನೇನು ಮಾಡಿರಿ ಅನ್ನೋದು ಹೇಳ್ರಿ ನೋಡೋಣ. ಕಾಲು ಬಿದ್ದಿದ್ದು ಯಾರು ಮಿನಿಸ್ಟರ್ ಕಾಲು ಬಿದ್ದಿರೋ ಅದು ಹೇಳ್ರಿ ನಮ್ಗೆ. ನಿಮ್ಮ ಬಿಜೆಪಿ ಅವರು ಕಾಲು ಬಿದ್ದಿರ ಎಲ್ಲರೂ ಬಿಜೆಪಿ ಅವರು ಬಂದ್ ಕೇಸಿ ಎಲ್ಲರೂ ಬಂದ್ ಕೇಸಿ ಮಿನಿಸ್ಟರ್ ಅವ್ರು ಕಾಲು ಬಿದ್ದು ಕೇಸಿ ನಮ್ಗೆ ಉಳಿಸ್ರಿ ಸಾಹೇಬ್ರ ಅಂದಾಗ ಇದು ನಾವು ಓದಿವು. ನೀವು ಏನಾರು ಬಂದ್ ಕೇಸಿ ಇಲ್ಲೇ ಮಾತಾಡಿದ್ರೆ ನಡೆಯುವುದಿಲ್ಲ. ಎಲ್ಲ ಸದಸ್ಯರು 35 ಜನ ಸದಸ್ಯರು ಆತ್ಮಸಾಕ್ಷಿ ಮಾಡಿ ಹೇಳಿ ಅವ್ರು ನಮ್ಗೆ ಉಳಿಸ್ಯಾರ, ಯಾರು ಬಸನಗೌಡ ಉಳಿಸ್ಯಾರ. ಆದ್ದರಿಂದ ಡಿಸ್ಕ್ವಾಲಿಫೈ ಆಗ್ಬೇಕನ್ನೋದು ಇವ್ರ ಮನಸ್ಸಿನಲ್ಲಿತ್ತು. ಮತ್ತು ನಮ್ಮೆಲ್ಲ ಸಚಿವರು ಮತ್ತು ಎಲ್ಲ ಎಲ್.ಎಲ್.ಸಿಗಳು ಎಲ್ಲರೂ ಕೂಡಿ ನಮ್ಗೆ ಇದು ಮಾಡಿ ಅವ್ರ ಬಳಿ ಮನವಿ ಮಾಡೋಣ. ಅವ್ರು ನಮಗೆಲ್ಲರೂ ಹುಷಾರು. ಆದ್ದರಿಂದ ನಾವು ಇನ್ನೂ ಅದು ಎಚ್ಚರಿಕೆ ಹೋಗಬೇಕು. ಮುಂದೆ ಬರುವಂಥ ದಿವಸದಲ್ಲಿ ಇನ್ನೂ ಕಾನೂನೊಳಗೆ ಅದು ಕೋರ್ಟ್ನಲ್ಲಿ ಕೇಸ್ ಇದೆ.